76 ವರ್ಷ ವಯಸ್ಸಾಗಿದ್ದಂಥ ಹಿರಿಯ ನಟ ಬ್ಯಾಂಕ್ ಜನಾರ್ದನ್ ಮೃತಪಟ್ಟಿದ್ದಾರೆ. ಮಧ್ಯರಾತ್ರಿ 2:15ಕ್ಕೆ ಖಾಸಗಿ ಆಸ್ಪತ್ರೆಯಲ್ಲಿ ಅವರು ಕೊನೆ ಉಸಿರನ್ನ ಎಳೆದಿದ್ದಾರೆ, ನಿಧನರಾಗಿದ್ದಾರೆ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಅವರು ನಿಧನರಾಗಿರೋದು. ಈ ಹಿಂದೆ 3 ಬಾರಿ ಅವರಿಗೆ ಹೃದಯಾಘಾತವಾಗಿತ್ತು. 500ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ರು. ಅನಾರೋಗ್ಯದಿಂದ ಬಳಲ್ತಾ ಇದ್ರು ಬ್ಯಾಂಕ್ ಜನಾರ್ದನ್ ಅವರು. ಕಾಮಿಡಿ ಪಾತ್ರಗಳಿಂದಲೇ ಜನಪ್ರಿಯತೆಯನ್ನು ಹೊಂದಿದ್ರು ಬ್ಯಾಂಕ್ ಜನಾರ್ದನ್ ಅವರ ನಿಧನಕ್ಕೆ ಇದೀಗ ಸ್ಯಾಂಡಲ್ವುಡ್ನ ಗಣ್ಯರು, ನಟ ನಟಿಯರು ಕಂಬನಿಯನ್ನ ಮಿಡಿತಾ ಇದ್ದಾರೆ. ಅವ್ರ ಜೊತೆ ನಟಿಸಿದಂಥ ದಿನಗಳನ್ನು, ಅವರ ಕಲೆ ಬಗ್ಗೆ ಹೊಗಳಿಕೆ ಮಾತುಗಳನ್ನು ಆಡ್ತಾ ಇದ್ದಾರೆ. ಇನ್ನು ಅಂತಿಮ ದರ್ಶನಕ್ಕೆ ಸದ್ಯಕ್ಕೆ ಅವರ ಮನೆ ಹತ್ರನೇ ವ್ಯವಸ್ಥೆಗಳು ನಡೀತಾ ಇದೆ. ಚಿತ್ರದುರ್ಗದ ಹೊಳಲ್ಕೆರೆಯಲ್ಲಿ ಜನಿಸಿದ ಬ್ಯಾಂಕ್ ಜನಾರ್ದನ್ ಅವರು 1948ರಲ್ಲಿ ಬ್ಯಾಂಕ್ ನೌಕರ ಆಗಿದ್ರು. ಒಂದು ಕಲೆ ಅನ್ನೋದು ಯಾವ ಸಂದರ್ಭದಲ್ಲಿ ಯಾರನ್ನ ಕೈಬೀಸಿ ಕರೆಯುತ್ತೆ ಅಂತ ಹೇಳೋಕ್ಕಾಗಲ್ಲ. ಬ್ಯಾಂಕ್ ಉದ್ಯೋಗಿ ಆಗಿದ್ದವರು ಕಲಾವಿದನಾಗ್ತಾರೆ, ಬಹಳಷ್ಟು ಪ್ರಖ್ಯಾತಿಯನ್ನು ಪಡಿತಾರೆ. ಆ ಬ್ಯಾಂಕ್ ಉದ್ಯೋಗಿ ಆಗಿದ್ದರಿಂದಲೇ ಅವ್ರಿಗೆ ಜನಾರ್ದನ್ ಮುಂಭಾಗದಲ್ಲಿ ಬ್ಯಾಂಕ್ ಅಂತ ಸೇರ್ಪಡೆ ಆಗಿದ್ದಿತ್ತು. ಕನ್ನಡದ ಪ್ರಖ್ಯಾತ ಹಾಸ್ಯ ನಟರಲ್ಲಿ ಪ್ರಮುಖ ಸಾಲಿನಲ್ಲಿ ಬ್ಯಾಂಕ್ ಜನಾರ್ದನ್ ಅವರು ಕೂಡ ನಿಲ್ತಾರೆ. ಶಂಕರ್ನಾಗ್, ಅನಂತ್ನಾಗ್, ರವಿಚಂದ್ರನ್, ಜಗ್ಗೇಶ್, ಶಿವರಾಜ್ ಕುಮಾರ್, ರಾಘವೇಂದ್ರ ರಾಜ್ಕುಮಾರ್ ಹೀಗೆ ಬಹುತೇಕ ಎಲ್ಲ ನಟರ ಜೊತೆನೂ ಕೂಡ ಬ್ಯಾಂಕ್ ಜನಾರ್ದನ್ ಅವರು ಅಭಿನಯವನ್ನು ಮಾಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಸಿನಿಮಾ ಇರ್ಬೋದು, ತರ್ಲೆ ನನ್ನ ಮಗ, ಸೂಪರ್ ನನ್ನ ಮಗ, ಬಂಡ ನನ್ನ ಗಂಡ, ಬಾಕ್ಸ್ ಆಫೀಸ್ನಲ್ಲಿ ಇವರ ನಟನೆಯ ಹಲವಾರು ಸಿನಿಮಾಗಳು ಧೂಳನ್ನು ಎಬ್ಬಿಸಿದ್ವು. ಈವರೆಗೂ 500ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅವರು ನಟಿಸಿದ್ರು. ಕೇವಲ ಸಿನಿಮಾ ಮಾತ್ರ ಅಲ್ಲ, ರಂಗಭೂಮಿ ಕಲಾವಿದ ಆಗಿದ್ರು. ಸಾಕಷ್ಟು ಧಾರಾವಾಹಿಗಳಲ್ಲಿ ನಮ್ಮನ್ನೆಲ್ಲ ಮನರಂಜಿಸಿದ್ರು. ಯಾಕಯ್ಯ ಈ ಬೀದಿಲಿ ಬೇಡ ಸರ್, ಪಕ್ಕದ ಬೀದಿಲಿ ಹೋಗೋಣ. ಯಾಕೆ ಈ ಬೀದಿಲಿ ಹೋದ್ರೆ ಏನಾಗುತ್ತೆ? ಈ ಬೀದಿಲಿ ಗ್ರಾಚಾರ ವಕ್ರಿಸುತ್ತೆ ಸರ್. ಏನು ಹುಚ್ಚಿನ ಕಡಿಯುತ್ತಾ? ಈ ಮನೆ ಓನರು ಅದಕ್ಕಿಂತ ಡೇಂಜರ್ ಸರ್. ಅವ್ನು ಮೆಂಟಲ್ಲ? ಬರೀ ಮೆಂಟಲ್ ಅಲ್ಲ, ಟೋಟಲಿ ಮೆಂಟಲ್. ಡೋಂಟ್ ವರಿ, ಐ ಆಮ್ ಎ ಡಾಕ್ಟರ್. ಕಮ್ ಆನ್ ಸರ್ ಸರ್ ಸರ್, ದಯವಿಟ್ಟು ನನ್ನ ಮಾತು ಕೇಳಿಸಬೇಡಿ ಸರ್. ಐ ಸೇ ಕಮ್ ಆನ್. ಇಂಥ ಕೇಸ್ಗಳನ್ನ ಎಷ್ಟು ಹ್ಯಾಂಡಲ್ ಮಾಡಿದೀನಿ. ಓಹೋ ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ದೀರಾ? ಹಾ ಚೆನ್ನಾಗಿದ್ದೀನಿ. ನಿಮ್ಮ ಮಕ್ಕಳು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದಾರೆ. ನಿಮ್ಮ ಹೆಂಡತಿ ಚೆನ್ನಾಗಿದ್ದೀರಾ? ಚೆನ್ನಾಗಿರೋದಕ್ಕೆ ಮದುವೆ ಮಾಡ್ಕೊಂಡಿರೋದು. ನಿಮ್ಮಲ್ಲಿ ರೇಡಿಯೋ ಇದೆಯಾ? ಇದೆ. ಸಿಲೋನ್ ಬರುತ್ತಾ? ಬರುತ್ತೆ. ನಿಮ್ಮಲ್ಲಿ ಟೇಪ್ ರೆಕಾರ್ಡ್ ಇದೆಯಾ? ಇಲ್ಲ. ರೇಡಿಯೋದಲ್ಲಿ ಕ್ಯಾಸೆಟ್ ಹಾಕರ್ ಹಾಡು ಬರುತ್ತಾ? ಬರಲ್ಲ. ಟಿವಿ ಇದೆಯಾ? ಇದೆ. ಚೆನ್ನಾಗಿದ್ಯಾ? ನಮಸ್ಕಾರ. ಬೆಳಗ್ಗೆನೆ ನಿಜಕ್ಕೂ ಇದೊಂದು ಬೇಸರದ ಸಂಗತಿ. ಬ್ಯಾಂಕ್ ಜನಾರ್ದನ್ ಅವರು ಇಲ್ಲ ಅನ್ನುವಂಥ ವಿಚಾರ ಹೇಗೆ ನೆನೆಸ್ಕೊಳ್ತೀರಾ ಅವರ ಒಡನಾಟವನ್ನ, ಅವರ ಪಾತ್ರಗಳನ್ನ? ಅವರು ಬಹಳ ಅದ್ಭುತವಾದಂತ ಒಬ್ಬ ನಟರು. ನನ್ನ ಜೊತೆ ನಾನು ಅವ್ರ ಜೊತೆ ಸುಮಾರು ಚಿತ್ರಗಳಲ್ಲಿ ನಟನೆ ಮಾಡಿದ್ದೇನೆ. ನಮ್ಮ ಬ್ಯಾನರ್ ಚಿತ್ರಗಳಲ್ಲಿ ಕೂಡ ಅವರು ನಟನೆ ಮಾಡಿದ್ರು. ಬಹಳ ಸರಳ ಜೀವಿ, ಮತ್ತೆ ಅಹಂಕಾರ ಇರ್ಲಿಲ್ಲ ಅವ್ರ ಹತ್ರ. ಮತ್ತೆ ಬಹಳ ಪಾತ್ರದ ಒಳಹೊಕ್ಕು ಪಾತ್ರವನ್ನ ಮಾಡ್ತಾ ಇದ್ರು. ಆದ್ರೆ ಯಾವುದೇ ಪಾತ್ರ ಮಾಡಿದ್ರು ಕೂಡ ಅದಕ್ಕೆ ಪಾತ್ರಕ್ಕೆ ಜೀವ ಕಳೆ ತುಂಬಂತ ಕೆಲಸ ಅವರು ಮಾಡ್ಕೊಂಡು ಬರ್ತಾ ಇದ್ರು. ತುಂಬಾ ಅದ್ಭುತವಾದಂತ ಒಬ್ಬ ನಟ, ಸರಳ ಜೀವಿ. ಇವತ್ತು ಅವರು ಇಲ್ಲ ಅಂತ ಹೇಳಿದ ತಕ್ಷಣ ಬೆಳಗ್ಗೆ ನನ್ಗೀಗ ಕೇಳಿ ಶಾಕ್ ಆಯ್ತು. ಅವರು ಇಷ್ಟು ಬೇಗ ನಮ್ಮಿಂದ ದೂರ ಹೋಗ್ತಾರೆ ಅಂತ ಹೇಳಿ ನಾವು ಅನ್ಕೊಂಡಿರ್ಲಿಲ್ಲ. ಬಟ್ ಆದ್ರೆ ವಿಧಿ ಅವ್ರನ್ನ ಬಿಟ್ಟಿಲ್ಲ. ಬಹಳ ದುರಾದೃಷ್ಟ. ಅವ್ರು ಇನ್ನೂ ಬಹಳಷ್ಟು ವರ್ಷಗಳು ಇರ್ಬೇಕಾಗಿತ್ತು, ಇದ್ದು ಕನ್ನಡ ಚಿತ್ರರಂಗಕ್ಕೆ ಅವರ ಸೇವೆ ಸಲ್ಲಿಸಬೇಕಾಗಿತ್ತು. ಆದ್ರೆ ಇವತ್ತು ಅವ್ರನ್ನ ಕಳ್ಕೊಂಡು ನಾವು ಒಬ್ಬ ಅದ್ಭುತ ಹಾಸ್ಯ ಕಲಾವಿದರನ್ನ ಕಳ್ಕೊಂಡಂಗಾಗಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಹೇಳಿ ನಾನು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಸರ್, ಯಾವ್ದಾದ್ರು ಪಾತ್ರ ನೆನಪಾಗುತ್ತಾ ಬ್ಯಾಂಕ್ ಜನಾರ್ದನ್ ಅವರು ಅಂತ ಬಂದಂತ ಸಂದರ್ಭ? ಸಾಕಷ್ಟು 500ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ. ನಿಮ್ ಫೇವ್ರೇಟ್ ಅಂತ ನೋಡೋದಾದ್ರೆ? ನಮ್ಮ ಬ್ಯಾನರ್ ಚಿತ್ರದಲ್ಲೇ ಒಂದು ಶೆಟ್ಟಿ ಪಾತ್ರ ಮಾಡಿದ್ರು ಅವರು. ಶೆಟ್ಟಿ ಪಾತ್ರ ಡಬಲ್ ಆಕ್ಟಿಂಗ್ ಪಾತ್ರ. ಚಿತ್ರ ಮರ್ತಿದ್ದೇನೆ ಹೆಸರು. ಬಹಳ ಅದ್ಭುತವಾಗಿ ಲೀಲಾಜಾಲವಾಗಿ ಪಾತ್ರ ನಿರ್ವಹಿಸಿದ್ರು ಅವರು. ನಿಮ್ ಕೌರವ ಚಿತ್ರದಲ್ಲೂ ಮಾಡಿದ್ರು ಅನ್ಸುತ್ತಲ್ಲ ಸರ್? ಕೌರವದಲ್ಲಿ ಮಾಡಿದಾರಲ್ಲ. ಕೌರವದಲ್ಲಿ ಕುಕ್ಕು ಅಂತೇಳಿ ಹಾಡೋ ಅಂತ ಒಂದು ಅಗಸನ ಪಾತ್ರದಲ್ಲಿ ಅವರು ನಿರ್ವಹಣೆ ಮಾಡಿದ್ರು. ಆ ಪಾತ್ರಕ್ಕೆ ಜೀವ ತುಂಬಿ ಕೊನೆಗೂ ಕೂಡ ಅವರು ಕುಕ್ಕು ಅಂತ ಹೇಳ್ಕೊಂಡು ಹೋಗೋದು ಎಲ್ಲರ ಮನಸ್ಸ ಮೇಲೆ ಪರಿಣಾಮ ಬೀರಿತ್ತು. ಅದು ವಿಶೇಷವಾಗಿ ಆ ಚಿತ್ರ ನೋಡುವಂತ ಸಂದರ್ಭದಲ್ಲಿ
ಬ್ಯಾಂಕ್ ಜನಾರ್ದನ್ ಅವ್ರು ಕುಕ್ಕು ಅಂತ ಹೇಳ್ಕೊಂಡು ಹೋಗೋದ್ ನೋಡಿ ಜನ ನಗ್ತಾ ಇದ್ರು ಥಿಯೇಟರ್ ಅಲ್ಲಿ ಕುತ್ಕೊಂಡಂತ ಪ್ರೇಕ್ಷಕರು. ಸೊ ಆ ರೀತಿ ಚಿತ್ರಕ್ಕೆ ಅವರು ಅದ ಕಳೆ ತುಂಬಿದ್ರು. ತುಂಬಾ ಅದ್ಭುತವಾಗಿ ಅಭಿನಯ. ಇನ್ನು ಬ್ಯಾಂಕ್ ಜನಾರ್ದನ್ ಅವ್ರಿಗೆ ಸಂಬಂಧಪಟ್ಟಂತೆ ಮಾತಾಡೋಕ್ಕೆ ಅವ್ರ ಕಲೆ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ವೈಜಯಂತ್ ಬಿರಾದರ್ ಅವರು ಜಾಯಿನ್ ಆಗಿದ್ದಾರೆ, ಹಿರಿಯ ಹಾಸ್ಯ ಕಲಾವಿದ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಇವತ್ತು ಬೆಳಗ್ಗೆ ಒಂದು ಸ್ಯಾಡ್ ನ್ಯೂಸ್ ನಮ್ಮೆಲ್ರಿಗೂ. ನಟ ಬ್ಯಾಂಕ್ ಜನಾರ್ದನ್ ಇನ್ನಿಲ್ಲ ಅಂತ ಸುದ್ದಿ ಕೇಳ್ತಾ ಇದ್ದಂಗೆ ನಿಮಗೂ ಶಾಕ್ ಆಗಿರುತ್ತೆ ಆಬ್ವಿಯಸ್ಲಿ. ಅವ್ರ ಜೊತೆ ಕಳೆದಂಥ ದಿನಗಳನ್ನು ಯಾವ ರೀತಿ ನೆನಪು ಮಾಡ್ಕೊಳ್ತೀರಾ ಸರ್ ನ್ಯೂಸ್ 18 ಮುಖಾಂತರ ನೀವು? ಇಲ್ಲ ಮೇಡಮ್, ಮೊನ್ನೆ ನಾನು ಒಂದು ತಿಂಗಳ ಹಿಂದೆನೆ ಹೋಗಿ ಮಾತಾಡ್ಸ್ಕೊಂಡು ಬಂದೆ. ಹಾಂ, ಒಂದು ತಿಂಗಳ ಹಿಂದೆನೆ ಹೋಗಿ ಮನೆಗೆ ಹೋಗಿ ಒಂದು 2-2.5 ತಾಸು ಕುಂತು ಮಾತಾಡಿ ಎಲ್ಲ ಹಳೆದೆಲ್ಲ ಮೆಲ್ಕ್ ಹಾಕಿ ಮಾತಾಡ್ಸ್ಕೊಂಡು ಬಂದೆ. ಅವಾಗ ಹೆಂಗಿತ್ತು ಅವ್ರ ಹೆಲ್ತ್ ಕಂಡೀಷನ್? ಇಲ್ಲ ಚೆನ್ನಾಗಿತ್ತು ಮೇಡಮ್. ಅಂದೆ ಮತ್ತೆ ಮೊನ್ನೆಯಲ್ಲಿ ಹೋದ ನಾನು ಇದಕ್ಕೆ ಹೋಗಿದ್ದೇನಲ್ಲ, ಎಲ್ಲಿ ಕುಂಭಮೇಳಕ್ಕೆ ಹೋಗಿದ್ನಲ್ಲ, ಹೋಗ್ಬಿಟ್ಟು ಗಂಗಾ ಜಲ ಒಯ್ದು ಕೊಟ್ಟು ಹೋಗಿ ಕುಂತು ಎಲ್ಲ ಮಾತಾಡಿ ಮತ್ತೆ ಪ್ರಸಾದ ಕೊಟ್ಟು ಮತ್ತೆಲ್ಲ ಕೇಳಿದ ಆರೋಗ್ಯ ಚೆನ್ನಾಗಿದೆ ಕಣೋ, ಏನ್ ತೊಂದ್ರೆ ಇಲ್ಲ, ನಿದ್ರೆ ಊಟ ಎಲ್ಲ ಇದೆ, ಏನಿದೆ ಏನ್ ತೊಂದ್ರೆ, ಆರಾಮಾಗಿದ್ರೆ ಏನ್ ತೊಂದ್ರೆ ಇಲ್ಲ. ಆಮೇಲೆ ಮತ್ತೆ ಶೂಟಿಂಗ್ ಹೋಗ್ತಿರ್ಕೊಂಡು ಲಾಸ್ಟ್ ಮೈಸೂರು ಆಚೆ ಹೋಗಕ್ಕಾಗಲ್ಲ, ಯಾರ್ದೋ ಜೊತೆ ಬೇಕು, ಹೋಗ್ತೀನಿ ಗುಲ್ಬರ್ಗ ಬೀದರ್ ರಾಯಚೂರು ನಾಟಕ ಹೋಗಕ್ಕಾಗಲ್ಲ ಕಣ, ಏನ್ ಹೋದ್ರು ಒಂದು 100 ಕಿಲೋಮೀಟರ್ ಒಳಗಡೆ ಅಂತ ಹೇಳಿದ್ರು. ಎಲ್ಲ ಮಾತು 2-2.5 ತಾಸು ಮಾತಾಡಿದ್ವಿ ಮೇಡಮ್. ಹಳೆದೆಲ್ಲ ನಮ್ಮ ಉಪೇಂದ್ರ ತರ್ಲೆ ನನ್ನ ಮಗ ಆಯ್ತು, ಮನೆ ಉಷ್ ಪಿಕ್ಚರು ಆಯ್ತು, ಅರವಿಂದ ಟ್ರೂಪ್ ಅಲ್ಲಿ ಅವ್ರು ನಾವೆಲ್ಲ ನಾಟಕ ಮಾಡಿದ್ವಿ ಒಟ್ಟಿಗೆ 5-6 ವರ್ಷ. ಬ್ರಹ್ಮ ಅವ್ರು ಎಲ್ಲರೂ ಸೇರಿ ಎಲ್ಲ ಸುಮಾರು ಒಂದು 2-2.5 ತಾಸು ಮಾತಾಡಿದ್ವಿ. ಬಟ್ ಆರೋಗ್ಯದ ಬಗ್ಗೆ ನಾನು ಹೋಗಿ ಮತ್ತೆ ನಾನು ಶಾಲು ತಗೊಂಡು ಹೋಗ್ತೀನಿ, ನಿಮ್ಮ ಆರೋಗ್ಯ ಸರಿ ಹೋಗಿ ಸರ್, ಇನ್ನೂ ನೀವು ಪಿಕ್ಚರ್ ಮಾಡೋಂಗಾಗ್ಲಿ ಎಲ್ಲ ನಕ್ಕೊಂಡೇ ಮಾತಾಡಿದ್ರು. ಯಾವ್ದು ಅವ್ರಲ್ಲಿ ಏನೋ ಹಿಂಗ್ ತೊಂದರೆ ಇದೆ ಅನ್ನೋದು ಯಾವ ಭಾವನೆನೂ ಇರ್ಲಿಲ್ಲ ಅವ್ರಲ್ಲಿ. ಬಹಳ ಚೆನ್ನಾಗಿ ಮಾತಾಡಿದ್ರು. ಅವ್ರ ಕನಸಿನ ಬಗ್ಗೆ ನಿಮ್ಮ ಹತ್ರ ಏನಾದ್ರು ಶೇರ್ ಮಾಡ್ಕೊಂಡಿದ್ರಾ? ಮುಂದೆ ಯಾವ ಪಾತ್ರ ಮಾಡ್ಬೇಕು ಅಥವಾ ಏನ್ ಮಾಡ್ಬೇಕು ಚಿತ್ರರಂಗಕ್ಕೆ, ಅದ್ರ ಬಗ್ಗೆ? ಇಲ್ಲ, ಅದೇನಂದಿಲ್ಲ, ಏನಿಲ್ಲ ಕೊಂಡು ಮಾಡ್ತೀವಿ, ಜೊತೆ ಒಬ್ರು ಬೇಕು ನನಗೆ, ಜೊತೆ ಒಬ್ರು ಇದ್ರೆ ನಾನು ಈಗಲೂ ಮಾಡ್ತೀನಿ ಅಂತಂದ್ರೆ. ಬಟ್ ದೂರ ಆಗಲ್ಲ, ಲಾಸ್ಟ್ ಮೈಸೂರು 100 ಕಿಲೋಮೀಟರ್ ಒಳಗಡೆ, 100-150 ಅದ್ರ ಮೇಲೆ ನಂಗೆ ಬರಕ್ಕಾಗಲ್ಲ. ನಾವೆಲ್ಲ ಹಳೆದೆಲ್ಲ ಮೆಲ್ಕ್ ಹಾಕೊಂಡ ನಾಟಕ, ಅರವಿಂದ ನಾಟಕದ ಬಗ್ಗೆ, ಉಸ್ ಪಿಕ್ಚರ್ ಬಗ್ಗೆ, ಉಪ್ಪಿಟ್ಟು ಬಗ್ಗೆ, ತರ್ಲೆ ನನ್ನ ಮಗ ಎಲ್ಲ ಸುಮಾರು ಒಂದು 2-2.5 ತಾಸು ಮಾತಾಡಿದ್ವಿ ಮೇಡಮ್. ಬಟ್ ಏನು ಆರೋಗ್ಯದ ಬಗ್ಗೆ ಅವ್ರಿಗೆ ಏನು ಯಾವ್ದು ಭಯ ಇರಲಿಲ್ಲ. 2-3 ಸಾರಿ ಕೇಳಿದೆ ಹೆಂಗಿದೆ, ಇಲ್ಲ ಸರ್ ಎಲ್ಲೋ ಬರೋದ ಚೆನ್ನಾಗಿದ್ರಿ ಕಣೋ, ಏನಿಲ್ಲ ನಿದ್ರೆ ಬರುತ್ತೆ, ಊಟ ಬರುತ್ತೆ, ವಾಕಿಂಗ್ ಹೋಗ್ತೀನಿ, ಇನ್ನೇನು ಹೊರಗೆ ಹೋಗ್ತೇನೆ, ಸ್ವಲ್ಪ ಕುಂತಲ್ಲೇ ಒಂದ್ ಚೂರು ಬೇಜಾರಾಗುತ್ತೆ ಅಷ್ಟೇ, ಇನ್ನೇನ್ ಮಾಡಕ್ಕಾಗಲ್ಲ ಅಂತದೆಲ್ಲ ಮಾತಾಡ್ಕೊಂಡು ಒಂದ್ ತಿಂಗಳಾಯ್ತು ಮೇಡಮ್ ಅಷ್ಟೇ. 1 ತಿಂಗಳಿಂದ ಹೋಗಿ ಬಂದಿವಿ. ಇತ್ತೀಚಿನ ಕನ್ನಡ ಚಿತ್ರರಂಗ ಬಗ್ಗೆ ಎಲ್ಲ, ಸಿನಿಮಾಗಳ ಬಗ್ಗೆ ಎಲ್ಲ ಏನ್ ಮಾತಾಡ್ತಾ ಇದ್ರು ಬ್ಯಾಂಕ್ ಜನಾರ್ದನ್ ಅವರು? ಅಂದ್ರೆ ಆಗಿನ ಸಿನಿಮಾ ಈಗಿನ ಸಿನಿಮಾ ಅದ್ರ ಬಗ್ಗೆ ಕಂಪ್ಯಾರಿಸನ್ ಹೇಳ್ತಿದ್ರಿ. ಇಲ್ಲ ಕಣೋ, ಮೊದಲಿನ ತರ ಇಲ್ವಲ್ಲ ಈಗ, ಏನ್ ಮಾಡುದು, ಮೊದಲಂದ ನಾವೆಲ್ಲ ಒಟ್ಟಿಗೆ ಇರ್ತಿದ್ವಿ, ಎಲ್ಲ ಕುರ್ಚಿ ಹಾಕೊಂಡು ಕೂರ್ತಿದ್ವಿ. ಈಗೆಲ್ಲ ಕ್ಯಾರವಾನ್ಗಳು ಬಂದು ಕಲಾವಿದ್ರು ಒಬ್ರೊಬ್ರು ಸೇರಲ್ಲ, ಎಲ್ಲ ಸ್ವಲ್ಪ ಡೈರೆಕ್ಟರ್ ಮೇಲೆ ಫಿರಿ ಬಿಡ್ತಿದ್ರು, ಎಲ್ಲ ಇದು ಮಾಡ್ತಿದ್ರು, ಎಲ್ಲ ಹಳೆವೆಲ್ಲ ಮೆಲ್ಕ್ ಹಾಕಿದ್ವು. ನೋಡಕ್ ಹೋಗ್ತಾ ಇದ್ದೀರಾ ನೀವೀಗ? ಹೋಗ್ತೀನಿ ಮೇಡಮ್. ಏನು 10 ಗಂಟೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, 8:30-9 ಗಂಟೆ ಮೇಲೆ ಅಂದಿದ್ದಾರೆ. ಹೌದು, ಒಂದು 10 ಗಂಟೆ ಮೇಲೆ ಹೋಗ್ತೀನಿ ಮೇಡಮ್ ಆ ಕಡೆ. ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡೋ ಪ್ರಯತ್ನ ನಾವು ಮಾಡ್ತೀವಿ. ಥ್ಯಾಂಕ್ ಯು ಬಿರಾದರ್ ಅವರೇ ನ್ಯೂಸ್ 18ಗೆ ಮಾತನಾಡಿದ್ದಕ್ಕೆ.